ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ನಾವಿವತ್ತು ಗ್ರ್ಯಾಜುಯೇಟ್ ಕೆರಿಯರ್ ಫೇರ್ಗೆ ಹೋಗ್ತಾ ಇದ್ದೀವಿ. ಅದು D2 ಅಲ್ಲಿದೆ. ನಾವು ಇರೋದು ಸದ್ಯಕ್ಕೆ ಡಬ್ಲಿನ್ 18ಅಲ್ಲಿ. ಮತ್ತು ಗ್ರ್ಯಾಜುಯೇಟ್ ಕೆರಿಯರ್ ಫೇರ್ ಏನಂದರೆ ಎಲ್ಲ ಕಂಪನೀಸ್ ಬಂದಿರ್ತಾರೆ, ಕಂಪನಿ CEOs ಕೂಡ ಬಂದಿರ್ತಾರೆ. ಅಲ್ಲಿ ನೀವು ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ಬೋದು ಅಥವಾ ಫುಲ್ ಟೈಮ್ ಕೂಡ ಅಪ್ಲೈ ಮಾಡ್ಬೋದು. ಅವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಮತ್ತು ನಮ್ಮ CV ಏನಾದರೂ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋ ಸ್ಕಿಲ್ಸ್ ಏನಾದರೂ ಇದ್ದರೆ ನಿಮಗೆ ಆರಾಮಾಗಿ ಕೆಲಸ ಸಿಗುತ್ತೆ. ಮತ್ತು ಇಂಟರ್ವ್ಯೂನೂ ಇರುತ್ತೆ. ಇಂಟರ್ವ್ಯೂ ಅಟೆಂಡ್ ಮಾಡಿ, ಇಂಟರ್ವ್ಯೂ ಕ್ರ್ಯಾಕ್ ಮಾಡಿ ನೀವು ಫುಲ್ ಟೈಮ್ ಜಾಬ್ ತೊಗೋಬೋದು. ನೋಡೋಣ ಐರ್ಲ್ಯಾಂಡಲ್ಲಿ ಕೆರಿಯರ್ ಫೇರ್ ಎಲ್ಲ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. 12:40 ನಾನ್ಸೆನ್ಸ್ ಮಾತಾಡ್ಬೇಡ, ಮಾತಾಡೋದು ನೀನೇ ನಾನ್ಸೆನ್ಸ್. ಯು ಆರ್ ನಾನ್ಸೆನ್ಸ್ ಫೆಲೋ. ಈಗೇನು ನಡೆಯುವಂತೀಯ ಲೀಪ್ ಕಡೆಲ್ಲ ಮರ್ತ್ಕೊಂಡ್ಬಂದ್ಬಿಟ್ಟು ಇನ್ನೊಂದ್ಸಲ ಹೋಗಿಸ್ಕೊಂಡು ಇನ್ನೊಂದ್ಸಲ ನಡೆಸಿ ನನ್ನ ಫುಲ್ ಇದು ಮಾಡ್ಬಿಟ್ಟಿದ್ದೀರಾ. ಸಣ್ಣ ಆಗ್ಬಿಟ್ಟಿದ್ದೀನಿ. ಏನು ಗೊತ್ತಾ, ಚಿಕ್ಕ ಹುಡುಗರು ಈ ಥರ ಆಟ ಆಡ್ತಾ ಇರ್ತಾರೆ, ಇಲ್ಲೇ ಎಸ್ಬಿಟ್ಟು ಹೊಡೋಯ್ತಾ ಇರ್ಬೋದು. ನಮ್ಮನೆ ಹತ್ರನೂ ಸ್ವಲ್ಪ ಜನ ಚಿಕ್ಕ ಹುಡುಗರು ಸೈಕಲಲ್ಲೇ ಬಿಟ್ಬಿಟ್ಟು ಹೋಗೋರೆ. ಅದು ಯಾವತ್ತು ಬಂದು ಎತ್ಕೋಯ್ತಾರೋ ನಮಗೂ ಗೊತ್ತಿಲ್ಲ. ರಕ್ಷಾ ಸೈಕಲ್ ಎತ್ಕೋಗೋದ ಅಂತ ಹೇಳ್ಕೊಡ್ತಾ ಇದ್ಲು. ಆಮೇಲೆ ಅದೆಲ್ಲ ಥರ ಎಲ್ಲ ಕದಿಬೇಡಿ, ಕ್ಯಾಮ್ರಾ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ. ನೋಡು, ಏನು ಈಗ ಸಮ್ಮರ್ ಮುಗೀತಲ್ಲ, ಸೊ ಆಟೋಮನ್ ಸ್ಟಾರ್ಟ್ ಆಗ್ತದೆ, ಲೀಫ್ ಎಲ್ಲ ಎಲ್ಲೋ ಕಲರ್ ಆಗ್ತದೆ. ಸೊ ವಾಪಸ್ ಮತ್ತೆ ಇದು ಗ್ರೀನ್ ಕಲರ್ ಟೈಮ್ ಆಗಬೇಕು ಅಂದರೆ ನೆಕ್ಸ್ಟ್ ಸಮ್ಮರ್ಗೆ ಕಾಯ್ಬೇಕು. ಈ ಥರ ಗ್ರೀನ್ಗೆ ಅಲ್ಲಿ ತನಕ ಇದೆ ಎಲ್ಲೋನೇ. ಎಲ್ಲ ಆ್ಯಪಲ್ಸ್ ಇತ್ತಲ್ಲ ಇಲ್ಲಿ, ಇಲ್ಲೇ ಇತ್ತಲ್ಲ. ಇದನ್ನೂ ಅಷ್ಟೇ ರಕ್ಷಾ ಕಿತ್ಕೊಳ್ಳೋಣ ಅಂತ ಹೇಳ್ಕೊಡ್ತಲು. ನಾನು ಬೇಡ ಜಾಸ್ತಿ ಐತಲ್ವಾ, ಅಲ್ವಾ ಜಾಸ್ತಿ ಐತೆ. ನಡಿ ಬಂದು ಆಮೇಲೆ ಒಳಗಡೆ ಕಟ್ಟಾಕತ್ತಾರೆ. ಇಲ್ಲೇ ಐತೆ. ಆ ಕಡೆಯಿಂದ ಬಂದು ಸುವಾಸನ ಮೇಲೆ ಹಚ್ಚೋದ, ಕಾಂಪೌಂಡ್ ಮೇಲೆ ಹಚ್ಚಿ ಕಿತ್ಕೊಂಡ್ರೆ ಆಯ್ತು. ಸೆಂಟ್ರಿಗೆ ಬಂದ್ವಿ. ಬಸ್ ಹತ್ತದ ಅಂದರೆ ಫುಲ್ ಜನ ಇಲ್ಲೇ ಅವರೇ. ನೆಕ್ಸ್ಟ್ ಬಸ್ಗೆ ಹೋಗ್ಬೇಕು. ನೋಡಿ ಫೋಟೋ ತಗೊಡ್ತಾ ಇದ್ದಾರೆ ಅವ್ರಿಗೆ. ಏನು ಗುರು ಬಸ್ಸು. ಈ ಬಸ್ಗೆ ಎತ್ಕೋಬೋದಾ ಪುನಃ? ಈಗ ಜನ ಇದ್ರು ಎತ್ಕೋಬೋದಾ? ಓಕೆ. ಸುಹಾಸ್ ಬೇರೆ ಇನ್ನೂ ಬಂದಿಲ್ಲ ಹತ್ತದ ಅಂದರೆ. ಸಿಟಿ ಸೆಂಟ್ರಲ್ಲಿ ಇವತ್ತೇನು ಜನ ಕಡಿಮೆ. ಬರ್ತೀನಿ ಅಂದ್ಬಿಟ್ಟು ಈಗ ಬಂದವ್ರೆ. 3 ಬಸ್ ಮಿಸ್ ಮಾಡಿದ್ವಿ ಇವರಿಂದ. ನೋಡಿ 4ನೇ ಬಸ್ ಮಿಸ್ ಮಾಡಿ ಈಗ ಬಂದವ್ರೆ ಫುಲ್ಲು. ಅದು ಫಾಸ್ಟಾಗಿ ಓಡೋ ಗೊತ್ತಿಲ್ಲ, ನಿಧಾನಕ್ಕೆ ಬರ್ತಾ ಇರೋದು. ಎಷ್ಟು ವೇಟ್ ಐತೆ ಯಾಕೆ? ಯಾರು ಹೇಳಿದ್ದು ಇಷ್ಟು ತಗೋಕೆ ನಿಮಗೆ? ಗೇಮಿಂಗ್ ಲ್ಯಾಪ್ಟಾಪ್ ತಗೋ ಗೇಮ್ ಮಾಡೋದು. ಕಾಲೇಜ್ಗೆ ಓದಕ್ಕೆ ಹೋಗೋದು ಬಿಟ್ಬಿಟ್ಟು ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹಿಂಗೆಲ್ಲ ಮಾತಾಡೋ ಅಲ್ಲಿ ತಕ್ಷಣ ಕಾಲ್ ಬರುತ್ತೆ ನನಗೆ. ನಿಮ್ಮಮ್ಮನ ನಮ್ಮ ಅಜ್ಜಿ ಸುಮ್ಮನೆ ರೇಗಿಸ್ತಾ ಇದೀವಿ ಅಷ್ಟೇ, ಏನು ಇದು ಮಾಡಬೇಡಿ. ಹಂಗೋ ಬಂದ್ವಿ ಕೆರಿಯರ್ ಫೇರ್ಗೆ. ಇದೇನು ರಕ್ಷಾ, ಇದಾ ಸ್ಟೇಡಿಯಂ ಥರ ಆಯ್ತಾ? ಮತ್ತೆ ಒಳಗಡೆ ಎಲ್ಲ ಇದೈತೆ, ಸ್ಟೇಡಿಯಂ ಇದು. ಓಕೆ. ಎಂಟ್ರೆನ್ಸ್ ಅಲ್ಲಿ ಕೆರಿಯರ್ ಫೇರಲ್ಲಿ ಬರೀ ಇಂಡಿಯನ್ಸ್ ಇದ್ದಾರೆ. ಎಲ್ಲಿ ನೋಡಿದ್ರು ಯಾರು ಕನ್ನಡವ್ರು ಸಿಕ್ಕಿದ್ರೆ ಕ್ಯಾಚ್ ಹಾಕಲ್ಲ, ವ್ಲಾಗ್ ಮಾಡ್ತೀವಿ. ಚೇಂಜ್ ಮಾಡ್ತಿದ್ಯಾ ಇವತ್ತು? ಅದೇ ವ್ಲಾಗ್ ಮಾಡ್ತೀವಿ, ತೋರಿಸ್ತೀವಿ ಯಾರಾದರೂ ಕನ್ನಡದವ್ರು ಸಿಕ್ಕಿದ್ರೆ. ಲೆಟ್ಸ್ ಗೋ ಇನ್ಸೈಡ್ ದಿಸ್.
ಬಂದ್ವಿ. ಇಲ್ಲಿ ಈ QR ಕೋಡ್ ಎಲ್ಲ ಸ್ಕ್ಯಾನ್ ಮಾಡಿ ನಾವು ಇದನ್ನು ಅಪ್ಲೈ ಮಾಡಬೇಕು ಜಾಬ್ಗೆ ಅಥವಾ ಇಂಟರ್ನ್ಶಿಪ್ಗೆ. ಅಲ್ಲಿ ಏನಿರ್ತದೆ ಅದು ನೋಡಿ ಅಪ್ಲೈ ಮಾಡಬೇಕು. ಮತ್ತು ಅವರು ನಮ್ಮ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ, ಅವ್ರ ಕಂಪನಿ ಬಗ್ಗೆ, ಅವ್ರದ್ದು ಪ್ರೋಟೋಕಾಲ್ಸ್ ಏನು ಅದೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಇಲ್ಲಿ ಯಾರೋ ಕನ್ನಡದವ್ರು ಸಿಕ್ಕಿದ್ದಾರೆ. ಹಾಯ್ ಕನ್ನಡದವರ ನೀವು? ಹಾಯ್ ಬ್ರೋ, ನೀವು ಕನ್ನಡದವರಾ? ಇಲ್ಲ ಅವ್ರು ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸೇ. ಹಾಯ್ ಮನೀಶ್, ಇವರು ಇಂಪನ. ಹಾಯ್, ಇಬ್ಬರು ಮೈಸೂರವರು. ಇಲ್ಲಿ ನೋಡಿ ಪ್ರಮೋಷನ್ ಐಸ್ ಕ್ರೀಮ್ ಕೊಡ್ತಾವ್ರೆ ಇಲ್ಲಿ, ಅದಕ್ಕೆ ಕ್ಯೂ ನೋಡಿ. ಇಂಪನೂ ಕ್ಯೂ ಅಲ್ಲಿ ನಿಂತಿದ್ಲು, ಮೆತ್ತಗೆ ಈಗ ಬಂದು ಇಲ್ಲಿ ನಿಂತವಳೆ. ಮನೀಶ್ ಮತ್ತು ಇಂಪನ ನಮಗೋಸ್ಕರ ಚಿಕನ್ ಮಾಡ್ಕೊಂಡು ಬಂದಿದ್ದಾರೆ. ರಕ್ಷಾ ಬರೀ ಸ್ಮೆಲ್ ತಗೋತಾ ಇದ್ರು, ರಕ್ಷಾ ತಿನ್ನಲ್ಲ. ಯಾಶಿಣಿ ಚಿಕನ್ ಜಾಸ್ತಿ ತಗೋ, ಏನೋ ಅನ್ಕೊಡಲ್ಲ. ಎಲ್ಲ ಕಂಪನೀಸ್ ಎಲ್ಲ ನೋಡಿ ಈಗ ಒಟ್ಟು ರಿಜಿಸ್ಟರ್ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ. ಯಾವ್ರಿಗೂ ಇಂಟರ್ವ್ಯೂ ಥರ ಏನು ಇರಲಿಲ್ಲ ಅಲ್ಲಿ. ಒಂದು ಬಾರ್ ಕೋಡ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನಾವು ರಿಜಿಸ್ಟರ್ ಆಗಬೇಕು. ಈಗ ಎಲ್ಲ ಹೊರಡ್ತಾ ಇದ್ದೀವಿ. ಗೈಸ್ ಸೇ ಬಾಯ್. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ದು ಬಂದ್ರಪ್ಪ, ಹೋಗ್ಬಾ. ಈ ರೋಡ್ ತುಂಬ ತುಂಬ ಲಕ್ಸುರಿ ಆಗಿದೆ ಅಂತ ಹೇಳ್ಬೋದು. ಮನೆ ನೋಡಿ. ನೆಕ್ಸ್ಟ್ ಇಯರ್ ಸುಹಾಸು ಮತ್ತು ಮನೀಶ್ ಇಬ್ಬರು ತಗೋತಾರೆ. ಸುಹಾಸು ಮನೀಶ್ ಇಬ್ಬರು ಮನೆ ತಗೋತಾರೆ. ಅಂದ್ರ ನಿನ್ನ ಹತ್ರ ಭರ್ಜರಿ ದುಡ್ಡು ಐತಿ ಅಂತ ಹಂಗೇನ್ ಕಾಲಿಂಗ್ ಮಾಡಿ ಇನ್ನು ಬೇಜಾನ್ ಬರೋದಿದೆ. ನಾನು ಅವ್ರ ಮನೇಲಿ ಒಂದು ರೂಮ್ಗೆ ಬಾಡಿಗೆ ತಗೊಂಡು ಇರೋದು. ನಮ್ಮ ಮನೆಗೆ ಹೋಗ್ಬೇಕಂದ್ರೆ ಡೈರೆಕ್ಟ್ ಬಸ್ ಇರಲಿಲ್ಲ. ಸಿಟಿ ಸೆಂಟ್ರಿಗೆ ಬಂದು ಸಿಟಿ ಸೆಂಟ್ರಿಂದ ಹೋಗ್ಬೇಕು. ಈಗ ಲಿಡಲ್ಗೆ ಹೋಗಿ ಸ್ವಲ್ಪ ಮನೆ ಸಾಮಾನು ಅಂದರೆ ಈ ವೆಜ್ಜೀಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಎಲ್ಲ, ಅದನ್ನು ತಗೊಳ್ಳೋಣ ಅಂತ ನಡ್ಕೊ ಹೋಗ್ತಾ ಇದ್ದೀವಿ. ಅಲ್ಲಿ ಕೆರಿಯರ್ ಫೇರ್ ಮುಗಿಸ್ಕೊಂಡು ಈಗ ಐಟಮ್ಸ್ ತೊಗೊಳ್ಳೋಣ ಅಂತ ಇಲ್ಲ ಲೆಪರ್ಡ್ ಸ್ಟೋನ್ ಇಳ್ಕೊಂಡಿದ್ದೀವಿ ನೋಡಿ. ಲೆಪರ್ಡ್ ಸ್ಟೋನ್ ವಿಲೇಜ್ ಸೆಂಟರ್. ಇವರೆಲ್ಲ ಒಳಗಡೆ ಹೊಟ್ಟೋಗೋರಾಗಲಿ. ಶಾಪು ಕ್ಯಾಂಡಿ ಇದ್ದಂಗೆ ಐತೆ. ಇವ್ರು ಏನಪ್ಪ ಇಷ್ಟೊತ್ತಾದರೂ ಬರಲಿಲ್ಲ. ಇವಾಗಲೇ 10 ನಿಮಿಷ ಆಯಿತು. ಬರೀ 2 ಐಟಮ್ ತೊಗೊಬರೋಕ್ಕೆ ಅಂತ ಹೋದವರು, ಇಷ್ಟೊತ್ತಾದರೂ ಬಂದಿಲ್ಲ. ನೋಡಿ ಫ್ರೀಸ್ಡ್ ಫ್ರೂಟ್ಸ್ ಎಲ್ಲ ಫ್ರೋಝನ್.
ಫ್ರೆಶ್ ಕೂಡ ಇದೆ ಇಲ್ಲಿ, ಯಾವ್ದು ಬೇಕು ಅದು ತಗೋಬೋದು ಗುರು. ಆ ಥರ ನೋಡಿ, ಕ್ಯಾರೆಟು ಮತ್ತು ಇದೇನಿದು ಸಮಥಿಂಗ್ ವೈಟ್ ಕ್ಯಾರೆಟ್ ಥರ ಐತೆ. ಕ್ಯಾರೆಟ್ 1.25 kg ಇದು. ಇಲ್ಲ ಗುರು, 1 kg ಇಷ್ಟು. ಮಶ್ರೂಮ್ ಮಶ್ರೂಮ್ ಆ್ಯಕ್ಚುಲಿ ಸೇಮ್ ರೇಟ್ ಇದ್ದಂಗೆ ಐತಲ್ವ. ನಮ್ಮೂರಲ್ಲೂ 60 ರೂಪಾಯಿನೋ ಏನೋ ಈ ಬಾಕ್ಸು, ಇಲ್ಲಿ €1 90 ರೂಪಾಯಿ. ಹತ್ತತ್ರ ಮಶ್ರೂಮ್ ಸೇಮ್ ರೇಟ್ ಇದೆ. ಹಾಂ, ಮಶ್ರೂಮ್ ತಗೊಂಡ್ರೆ ಏನಿಲ್ಲ, ಮಶ್ರೂಮ್ ತಗೊಂಡ್ರೆ ಏನು ಅನ್ಸಲ್ಲ, ವರ್ತ್ ಅನ್ಸುತ್ತೆ ಮಶ್ರೂಮ್. ಇದೇನು ಗುರು ಇದು, ಏನಂತ ನನಗೂ ಗೊತ್ತಿಲ್ಲ. ಇಲ್ಲಿ ಬೀಫ್ ಇದೆ ಗುರು, ಬೀಫೇ. ಇದನ್ನ ಸಾಸ್ ಎಲ್ಲ ಇದೆಲ್ಲ. ಎಲ್ಲೋದ್ರು ಇವರು? ಏನಿದು ಪೊಟ್ಯಾಟೊ ಎಷ್ಟಿದೆ? 1 kg 1.39 ಪೊಟ್ಯಾಟೊ. ಮೊಟ್ಟೆ ತೋರ್ಸೋದ ನಿಮಗೆ, ತೋರ್ಸೋದ ಅಂತ ಅಂದ್ಕೊಂಡಿದ್ದೆ. ನೋಡಿ ಮತ್ತು ಇಲ್ಲಿ 6 ಇರುತ್ತೆ ಆಯಿತಾ. 12 ಮೊಟ್ಟೆಗೆ €2.69. ನೋಡಿ, 6 ಮೊಟ್ಟೆಗೆ 1.59. ಹತ್ತತ್ರ ₹135 ಒಂದು ಮೊಟ್ಟೆಗೆ, 6 ಮೊಟ್ಟೆಗೆ. ಇನ್ನಿದು ಡಬಲ್ ಅದೇ ಥರ, 12 ಮೊಟ್ಟೆಗೆ ₹270, ₹270 ಆಗುತ್ತೆ. ನಮ್ಮೂರಲ್ಲಿ ₹5 ಒಂದು ಮೊಟ್ಟೆ, ಈಗೇನೋ ₹6 ಆಗೈತೆ. ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡು ಅವ್ರು ಹೊಟ್ಟೆ ಹೋಗೋರು ಆ್ಯಕ್ಚುಲಿ ಈಚೆ. ಈಗ ಕಾಲ್ ಮಾಡಿದ್ರು, ಬಾದನ್ನು ಈಚೆ ಇದ್ದೀವಿ ಅಂತ. ನೋಡೋದ ಏನು ತಗೊಂಡವ್ರೆ ಅಂತ ನೋಡಿ. ಆಗಲೇ ಅವರಲ್ಲಿ ಹೋಗಿ ನಿಂತುಬಿಟ್ಟವ್ರೆ. ನಾನು ನೋಡಿದ್ರೆ ಒಳಗಡೆ ಹೋಗಿದ್ದೀನಿ ಅವ್ರು ಹುಡಿಕೊಂಡು. ಆಗಲೇ ಹೇಳಿದ್ನಲ್ಲ, ಸೈಕಲ್ ಇಲ್ಲೇ ಬಿಟ್ಬಿಟ್ಟವ್ರೆ. ಹತ್ತತ್ರ ಅದೊಂದು 2 ದಿನದಿಂದ ಎಲ್ಲೇ ಬಿದ್ದೈತೆ. ಮತ್ತು ಇಲ್ಲೊಂದು ಕಡೆ ಯಾರೋ ಬಾಲು ಮತ್ತು ಸೈಕಲೆಲ್ಲ ಬಿಟ್ಬಿಡ್ತಾರೆ ಇರ್ಬೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Your attention, please.